ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಪನ್ನೀರ್ದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಪುದೀನ ಬೇಕಾಗಿತ್ತು. ಅದಕ್ಕೆ ನಮ್ಮ ಮನೇಲಿ ಬಿಟ್ಟಿರೋದನ್ನು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಒಂದು ಸ್ವಲ್ಪ ಆದರೂ ಬೇಕು. ಸೊ ಇಲ್ಲಿದೆ ಅದು ಪುದೀನ. Hi guys, welcome to the channel. Today I am making paneer biryani. For that I need some mint. I am taking from my garden itself, so came to take some. ಹಾಗೆ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೋಗಿ ರೆಡಿ ಮಾಡಬೇಕು. ಒಂದು 4-5 ದಿನ ಚೆನ್ನಾಗಿ ಮಳೆಗೆ ಬಂತು, ಇವಾಗ ಬಂದಿಲ್ಲ. ಸೊ ಇವತ್ತು ನೀರು ಹಾಕ್ಬೇಕು ನಾವೇನೆ. ಫಾರ್ ಪನ್ನೀರ್ ಬಿರಿಯಾನಿ ಐ ನೀಡ್ 1 onion, 3 tomatoes. This is saffron milk. This is spicy red chili, Kashmiri chili, salt, green chili, biryani masala, cilantro, pudina, mint, yogurt, ಮೊಸರು, ಬೇ ಲೀಫ್, ಪಲಾವ್ ಎಲೆ, ಬ್ಲ್ಯಾಕ್ ಸ್ಟೋನ್ ಫ್ಲವರ್, ಕಲ್ಲೆಲೆ, ಕಲ್ ಹೂವು. ದಿಸ್ ಈಸ್ ಮರಾಠಿ ಮೊಗ್ಗು ದೇ ಕಾಲ್, ಐ ಡೋಂಟ್ ನೋ ವಾಟ್ ಇಸ್. ದಿಸ್ ಈಸ್ ಸ್ಟಾರ್ ಫ್ಲವರ್, ಇಲಾಚಿ ಮೀನ್ಸ್ cardamom, clove. This is black cardamom. This is jawatri. This is cinnamon. Fried onion. Same thing, but we will take in 2 different plates. One to cook with the masala, one to cook with the rice. We have to cook like 75% of the rice separately, then we have to add. ನಾವು ಇವಾಗ ಏನೇನು ತೊಗೊಂಡಿದ್ದೀವಿ ಅಂದರೆ 2 ಪ್ಲೇಟಲ್ಲಿ ಮಸಾಲ ತೊಗೊಂಡಿದ್ದೀನಿ. ಅದು ಒಂದು ರೈಸ್ ಜೊತೆಲಿ ಕುಕ್ ಮಾಡೋಕ್ಕೆ, ಇನ್ನೊಂದು ಮಸಾಲ ಜೊತೆಲಿ ಕುಕ್ ಮಾಡೋಕ್ಕೆ. ಇದು ಫ್ರೈಡ್ ಆನಿಯನ್ನು, ನೀವೇ ಬೇಕಾದ್ರೆ ಫ್ರೈ ಮಾಡ್ಕೋಬೋದು. ನಾನು ಪ್ಯಾಕೆಟಿಂದ ತೊಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ, 3 ಟೊಮೆಟೊ. ಇದು ಸಾಫ್ರಾನ್ ಮಿಲ್ಕು, ಕಾಶ್ಮೀರಿ ರೆಡ್ ಚಿಲ್ಲಿ, ಮತ್ತು ಇದು ಕಾಶ್ಮೀರಿ ರೆಡ್ ಚಿಲ್ಲಿ, ಇದು ಎಕ್ಸ್ಟ್ರಾ ಸ್ಪೈಸಿ, ಸಾಲ್ಟು, ಗ್ರೀನ್ ಚಿಲ್ಲಿ. ಇದೊಂದು ಸ್ವಲ್ಪ ಹಾಕ್ತೀನಿ, ಫುಲ್ ಹಾಕಲ್ಲ. ಬಿರಿಯಾನಿ ಮಸಾಲ, ಆಮೇಲೆ ಪನ್ನೀರ್ ಮನೆಯಲ್ಲೇ ಮಾಡಿರೋದು, ಹೋಮ್ ಮೇಡ್ ಪನ್ನೀರು, ಮತ್ತು ಎಣ್ಣೆ ಬೇಕು. ನಾನು ಆಲಿವ್ ಆಯಿಲ್ ಹಾಕ್ಕೊತೀನಿ. ಮಾಡ್ತಿರೋದು 3 ಕಪ್ ರೈಸ್ಗೆ. ಐ ಆಮ್ ಡೂಯಿಂಗ್ ಫಾರ್ 3 ಕಪ್ ಆಫ್ ರೈಸ್. ಐ ಆಮ್ ಯೂಸಿಂಗ್ ಆಲಿವ್ ಆಯಿಲ್. ದೆನ್ ವಿ ನೀಡ್ ಆಲಿವ್ ಆಯಿಲ್. ಇವಾಗ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಬರೀ ಪನ್ನೀರೊಂದು ಕಟ್ ಮಾಡಬೇಕು. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಫಾಸ್ಟಾಗಿ ಹಾಕೋಕ್ಕೆ ಈಸಿ, ಯಾವುದು ಮರ್ತೋಗಲ್ಲ. ಅದು ಮಿಸ್ ಆಯಿತು, ಇದು ಮಿಸ್ ಆಯಿತು ಅಂತ. ಐ ಹ್ಯಾವ್ ಕಟ್ ದ ವೆಜಿಟೇಬಲ್ಸ್ ಆ್ಯಂಡ್ ಕೆಪ್ಟ್ ಇಟ್ ರೆಡಿ. ಇಫ್ ಯು ಕೀಪ್ ಎವ್ರಿಥಿಂಗ್ ರೆಡಿ up front, it will be easy to cook fast. We don't forget any items when we are putting, and it won't get burnt or something like that. Only paneer I have to cut it. Paneer cut ಮಾಡಾಗಿದೆ. I just cut the paneer. This is homemade, that's why it's like crumbly. ಮನೇಲಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ಎಲ್ಲ ತರತರಿಯಾಗಿದೆ. I have taken 3 cup of rice. This one I will wash it first, then soak it for half an hour to 45 minutes in water. ಫಸ್ಟು ವಾಶ್ ಮಾಡ್ತೀನಿ, ಆಮೇಲೆ ಇದನ್ನು ನೀರಲ್ಲಿ ಒಂದು 3/4 ಗಂಟೆ ನೆನೆ ಹಾಕಿಡ್ತೀನಿ ಮಾಡೋಕ್ಕಿಂತ ಮುಂಚೆ. ಐ ಹ್ಯಾವ್ ಟೇಕನ್ ಬಾಸುಮತಿ ರೈಸ್. ದಿಸ್ ಇಸ್ ಫ್ರಮ್ ಕಾಸ್ಕೋ. ನಾನು ಬಾಸುಮತಿ ರೈಸ್ ತೊಗೊಂಡಿರೋದು, ಕಾಸ್ಕೋಯಿಂದ ತೊಗೊಂಬಂದೆ. ವಾಶ್ ಆಗಿ ರೆಡಿಯಾಗಿದೆ ರೈಸು. ಇವಾಗ ಸೋಕ್ ಮಾಡೋಕ್ಕೆ ಇಡಬೇಕು. ಇದನ್ನು ಹಾಕ್ಬಿಡ್ತೀನಿ, ಯಾಕಂದರೆ ಕುಕ್ ಮಾಡೋದು ಇದ್ರ ಜೊತೆಲೇ. ಐ ಆಲ್ರೆಡಿ ವಾಶ್ಡ್ ಆ್ಯಂಡ್ ಐ ಆಮ್ ಸೋಕಿಂಗ್ ದ ರೈಸ್ ರೈಟ್ ನೌ. ವಿತ್ ದಟ್ ಐ ವಿಲ್ ಬಿ ಆ್ಯಡಿಂಗ್ ದಿಸ್ masala, the second plate. When cooking, it cooks with this one, but we have to cook only 75%. ಬರೀ 75% ಮಾತ್ರ ಕುಕ್ ಮಾಡಬೇಕು. ಇವಾಗ ಇದ್ರ ಜೊತೆಲಿ ಸೋಕ್ ಆಗಲಿ ಅಂತ ಇಟ್ಟಿದ್ದೀನಿ. ನೀವು ಹಾಗೆ ಮಾಡಿದ್ರೆ ಮರ್ತೋಗಲ್ಲ ಹಾಕೋ ಹೊತ್ತಿಗೆ.
you don't forget when you are cooking the rice, so better to add right now. ಸ್ವಲ್ಪ ತುಪ್ಪ ಬೇಕು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು. ಸೊ ತುಪ್ಪ ಒಂದು ನಾನು 3 ಕಪ್ ತೊಗೊಂಡಿರೋದ್ರಿಂದ 3 to 4 ಸ್ಪೂನ್ಸ್ ಅಷ್ಟೇ ಯೂಸ್ ಮಾಡೋದು. ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತೀನಿ ಮೇನ್ಲಿ. we need even clarified butter, it's called ghee, and some ginger garlic paste. I'll be using like 3 to 4 spoons of ghee and 3 to 4 spoons of olive oil. You can use any oil, ನೀವು ಯಾವುದು ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಮಾಡೋಕ್ಕೆ. ಇದು 10 ಕಪ್ಸ್ವರೆಗೂ ಮಾಡ್ಬೋದು ಅದರಿಂದ. ಆಮೇಲೆ ರೈಸ್ನ ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ಬರೀ 75% ಮಾತ್ರ ಕುಕ್ ಆಗೋಕ್ಕೆ. ಇದನ್ನು ಇವಾಗ ಸಾಟೆಗೆ ಹಾಕಿದ್ದೀನಿ. ಆಯಿಲು ಮತ್ತು 1 ಸ್ಪೂನ್ ಮಾತ್ರ ತುಪ್ಪ ಇವಾಗ ಬಿಗಿನಿಂಗ್ ಹಾಕ್ತೀನಿ. ಐ ವಿಲ್ ಬಿ ಯೂಸಿಂಗ್ ದಿಸ್ ಥಿಂಗ್ ಫಾರ್ ದ ಕುಕಿಂಗ್ ಪನ್ನೀರ್ ಬಿರಿಯಾನಿ because this takes until 10 cups. Using this one I have already put for saute right here. Be using this one for cooking rice. I will be cooking only until 75% cook. It has to cook only 75% of the rice. I added 1 spoon of ghee, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಎಣ್ಣೆ ಹಾಕ್ತೀನಿ. ಒಂದು 3 ಸ್ಪೂನ್ಸ್ ಎಣ್ಣೆ ಬೇಕು. We need 3 spoons of oil. ಇದಕ್ಕೆ ಇವಾಗ ಮಸಾಲ ಹಾಕೋಣ. To this we'll add this ಮಸಾಲ. ಇವಾಗ ಈರುಳ್ಳಿ ಹಾಕೋಣ. I'll be adding onions right now. And ginger garlic paste. ಆಮೇಲೆ ಗ್ರೀನ್ ಚಿಲ್ಲಿನೂ ಇವಾಗಲೇ ನಾವು ಓನ್ಲಿ ಐ ವಿಲ್ ಬಿ ಆ್ಯಡಿಂಗ್ ಗ್ರೀನ್ ಚಿಲ್ಲಿ ಆಲ್ಸೋ. ದೆನ್ ಮಿಕ್ಸ್ ಇಟ್. ಎಷ್ಟು ಕೊತ್ತಂಬರಿ ಇದೆ, ಬಟ್ ಹಾಫ್ ಮಾತ್ರ ಇವಾಗ ಯೂಸ್ ಮಾಡ್ತೀನಿ. ಮಿಂಟು ಅಷ್ಟೇ ಹಾಫ್ ಮಾತ್ರ ಇವಾಗ ಯೂಸ್ ಮಾಡೋದು. ಐ ವಿಲ್ ಬಿ ಯೂಸಿಂಗ್ ಓನ್ಲಿ ಹಾಫ್ ಆಫ್ ದ ಸಿಲೆಂಡ್ರೋ ರೈಟ್ ನೌ ಆ್ಯಂಡ್ ಹಾಫ್ ಆಫ್ ದಿ ಮಿಂಟ್. ಇನ್ ದ ಟಾಪ್ ವಿಲ್ ಬಿ ಆ್ಯಡಿಂಗ್ ದ ರಿಮೈನಿಂಗ್ ಸ್ಟಫ್ಸ್. ಆಮೇಲೆ ಟಾಪಲ್ಲಿ ಅದನ್ನೆಲ್ಲ ಮೇಲ್ಗಡೆ ಹಾಕ್ತೀವಿ. ಆನಿಯನ್ ಈ ಥರ ಹಾಕ್ತಾಯಿದೆ. ಇವಾಗ ವಿಲ್ ಆ್ಯಡ್ ಸ್ವಲ್ಪ ಮಿಂಟು, ಸಿಲೆಂಡ್ರೋ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೋಣ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ, ಮಿಂಟು. ಇವಾಗ ಟೊಮೆಟೊನೂ ಹಾಕೋಣ. ನಾವು ಈಗ ಟೊಮೆಟೊ ಆಲ್ಸೋ. ವಿಲ್ ಆ್ಯಡ್ ಸಾಲ್ಟ್. ಇವಾಗ ಉಪ್ಪು ಹಾಕೋಣ. ಒಂದು ಸ್ವಲ್ಪ ಬಿರಿಯಾನಿ ಮಸಾಲ, ಅರ್ಧ ಪ್ಯಾಕೆಟ್ ಹಾಕ್ತೀನಿ ಅಷ್ಟೇ. ಐ ವಿಲ್ ಬಿ ಪುಟ್ಟಿಂಗ್ ಓನ್ಲಿ ಹಾಫ್ ಆಫ್ ದ ಬಿರಿಯಾನಿ ಮಸಾಲ. ಇವಾಗ ರೆಡ್ ಚಿಲ್ಲಿ ಪೌಡರ್ ಆಲ್ಸೋ. ಮಿಕ್ಸ್ ಇಟ್. ಇವಾಗ ರೆಡ್ ಚಿಲ್ಲಿನೂ ಹಾಕಿದೆ. ಆಮೇಲೆ ಬಿರಿಯಾನಿ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾಗಲಿ ಸ್ವಲ್ಪ ಹೊತ್ತಾದಮೇಲೆ ಯೋಗರ್ಟ್ ಹಾಕಬೇಕು. ಈಗ ಹೋಮ್ ಮೇಡ್ ಯೋಗರ್ಟ್ ಹಾಕ್ತಾಯಿದ್ದೀನಿ. ದಿಸ್ ಇಸ್ ಹೋಮ್ ಮೇಡ್ ಯೋಗರ್ಟ್. ಈ ಥರ ಆಗಿರುತ್ತೆ ಸಾಫ್ರಾನ್. ಇಫ್ ಯು ಆ್ಯಡ್ ಸಾಫ್ರಾನ್ ಟು ದ ಮಿಲ್ಕ್ ಇಟ್ ವಿಲ್ ಲೀವ್ ಕಲರ್ ಆ್ಯಂಡ್ ಸ್ಮೆಲ್ ಆಲ್ಸೋ. ಈ ಥರ ವಾಸನೆ ಮತ್ತು ಕಲರು ಎಲ್ಲ ಬಿಟ್ಕೊಳ್ಳುತ್ತೆ ಸಾಫ್ರಾನು ಮಿಲ್ಕಲ್ಲಿ ಹಾಕಿಟ್ರೆ. ವಾರ್ಮ್ ಮಿಲ್ಕ್ ಆದರೂ ಓಕೆ, ಕೋಲ್ಡ್ ಮಿಲ್ಕ್ ಆದರೂ ಓಕೆ ಆಗುತ್ತೆ.
Now we'll add the paneer. We'll add salt to the rice also. Now I'll be adding paneer. So ಪನ್ನೀರ್ ಹಾಕ್ತಾಯಿದ್ದೀನಿ. ಪನ್ನೀರ್ ಹಾಕಿದ್ಮೇಲೆ ನಾನು ಮಿಕ್ಸ್ ಮಾಡಲ್ಲ, ಯಾಕಂದರೆ ನಂದು ಬ್ರೇಕ್ ಆಗುತ್ತೆ. ಅಂಗಡಿ ತಂದಿದ್ದರೆ ನೀವು ಮಿಕ್ಸ್ ಮಾಡ್ಕೋಬೋದು. I'll be using this one. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ರೈಸ್ನ ತೆಗಿಯೋಕ್ಕೆ. ನೀರು ಬೇಡ, ಬರೀ ರೈಸ್ ಮಾತ್ರ ಬೇಕು ಇವಾಗ. ಸೊ ನಾನು ರೈಸಿಗೆ ಅಂತ ಚೇಂಜ್ ಮಾಡಾಯಿತು. ಸೊ ನೋಡ್ಬೋದು ಅಂತ ಅನ್ಕೊತಿದ್ದೀರಾ. ರೈಸಿಗೆ ಚೇಂಜ್ ಮಾಡಿದ್ದೀನಿ. ರೈಸ್ ಇರಲಿ, ಮಿಕ್ಕಿದ್ದು ಕುಕ್ ಆಗುತ್ತೆ. ಇದಿಷ್ಟು ಕುಕ್ ಆಗ್ತಾಯಿದೆ. ಸೊ ಆಮೇಲೆ ಇದಿಷ್ಟು ಆ್ಯಡ್ ಮಾಡ್ತೀವಿ ನಾವು. ಸಾಲ್ಟ್ ಇಲ್ಲ ಆಗಲೇ ಹಾಕಿದ್ದೀನಿ, ಒಂದು ಸರ್ತಿ ಮಿಕ್ಸ್ ಮಾಡೋಣ. ಈ ಥರ ಮಾಡ್ಕೋಬೇಕು, ನೀರು ಬೇಡ. ತೆಗೆದ್ಬಿಟ್ಟು ಆಮೇಲೆ ಇದನ್ನು ಹಿಂಗೆ ತೆಗೆದು ಇದ್ರ ಒಳಗಡೆ ಸ್ಲೋಗಿ ಈ ಥರ ಸ್ಪ್ರೆಡ್ ಮಾಡಬೇಕು. ಈ ಥರ ಹಾಕಿದ್ಮೇಲೆ ನಾವು ವಿಲ್ ಬಿ ಆ್ಯಡಿಂಗ್ ಸಿಲಿಂಡ್ರೋ, ಈ ಥರ ಮಿಂಟು, ಸ್ವಲ್ಪ ಆನಿಯನ್ನು, ಅಗೇನ್ ಸೆಕೆಂಡ್ ಲೇಯರ್ ರೈಸ್ ಹಾಕಬೇಕೀಗ. ಸೆಕೆಂಡ್ ಲೇಯರ್ ಈ ಥರ ಕವರ್ ಅಪ್ ಮಾಡಬೇಕು. This is the second layer is done. Now we will be adding some more of the mint leaf and the cilantro. ಇನ್ನೊಂದು ಸೆಕೆಂಡ್ ಲೇಯರ್ ಆದಮೇಲೆ ಇನ್ನೊಂದು ಸ್ವಲ್ಪ ಹಾಕಬೇಕು. ಆಮೇಲೆ ಇದನ್ನು ಹಾಕಬೇಕು. ಸ್ವಲ್ಪ ಇದನ್ನು ಫುಲ್ ಹಾಕಬೇಕೀಗ. ಇದ್ರ ಮೇಲೆ ತುಪ್ಪ ಒಂದು 2 ಸ್ಪೂನು. I'll be adding ghee. I just added mint, cilantro, saffron milk and fried onion. Now I'll be adding 2 spoons of ghee. 2 ಸ್ಪೂನ್ ghee ಹಾಕ್ತೀನಿ ಈಗ. So now we can cover it and allow it to cook. ಇವಾಗ ಕವರ್ ಮಾಡಿಬಿಟ್ಟು ಅದು ಕುಕ್ ಆಗೋಕ್ಕೆ ಬಿಡ್ಬೋದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್, ಶೇರ್ ಇಟ್ ವಿತ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟುವರೆಗೂ ಸಬ್ಸ್ಕ್ರೈಬ್ ಮಾಡಿರೋರ್ಗೂ ಧನ್ಯವಾದ. ಮುಂದೆ ಸಬ್ಸ್ಕ್ರೈಬ್ ಮಾಡೋರಿಗೆ ಥ್ಯಾಂಕ್ಸ್. ಓಕೆ, ಪೀಪಲ್ ಹೂ ಆರ್ ಸಬ್ಸ್ಕ್ರೈಬ್ಡ್, ಫಾರ್ ದಮ್ ಥ್ಯಾಂಕ್ಸ್. ಪೀಪಲ್ ಹೂ ಆರ್ ಸಬ್ಸ್ಕ್ರೈಬಿಂಗ್ ಆಲ್ಸೋ, ಫಾರ್ ದಮ್ ಥ್ಯಾಂಕ್ಸ್. ಈಗ ಕಂಪ್ಲೀಟ್ಲಿ ರೆಡಿ ಆಗಿದೆ. ಇಟ್ಸ್ ಡನ್ ರೈಟ್ ನೌ. ಸೊ ಇಫ್ ಯು ಸಿ, bottom there will be paneer. It's done right now. Thanks for watching. Don't forget to subscribe. Enjoy. ಪನ್ನೀರ್ ಬಿರಿಯಾನಿ ರೆಡಿ ಆಗಿದೆ. ನೀವು ಎಂಜಾಯ್ ಮಾಡ್ಕೊತೀನಿ. ಪನ್ನೀರ್ ಬಿರಿಯಾನಿ is ready. You can also make it and do. It's simple and easy, very tasty also. Thanks for watching. Okay, bye.